ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಮಾರ್ನಿಂಗ್ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಕೆಲಸ ಎಲ್ಲ ಮುಗಿಸಿ ನಾನು ಹಸ್ಬೆಂಡ್ ಹೊರಟಿದ್ದು ಮಾರ್ಕೆಟ್ ಕಡೆ. ವೆದರ್ ಚೆನ್ನಾಗಿದೆ ಅಂತ ಹೇಳಿ ನಾನು ಹಸ್ಬೆಂಡ್ ಜೊತೆ ಮಾರ್ಕೆಟ್ ಹೊರಟೆ. ವೆಜಿಟೇಬಲ್ಸ್ ತೊಗೊಂಡು ಬಂದುಬಿಟ್ಟು ಟಿಫಿನ್ಗೆ ರೆಡಿ ಮಾಡ್ಕೊಳ್ತಾ ಇದ್ವಿ. ಹೊಟ್ಟೆ ಹಸಿವಾಗಿರೋದ್ರಿಂದ ಬೇಗ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ ಇಬ್ಬರು ಸೇರಿಬಿಟ್ಟು. ಔಟ್ಸೈಡ್ ಹೋಗ್ಬೇಕು ಅಂತ ಹೇಳಿ ಇಬ್ಬರು ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ವಿ. ಪ್ಲ್ಯಾನ್ ಮಾಡಿಕೊಂಡು ಇಬ್ಬರು ರೆಡಿಯಾಗಿದ್ದು ಆಯಿತು. ಫೈನಲಿ ಟಿಫನ್ ರೆಡಿ ಆಯಿತು. ಇಬ್ಬರು ಟಿಫನ್ ಮಾಡಿಕೊಂಡು ಇನ್ನೇನು ಟೈಮ್ ಆಯ್ತಲ್ಲ ಅಂತ ಹೇಳಿ ಬೇಗ ಕ್ಯಾಬ್ ಕೂಡ ಬುಕ್ ಮಾಡ್ಕೊಂಡ್ವಿ. ಔಟ್ಫಿಟ್ ಚೆಕ್ ಮಾಡ್ಕೊಳ್ತಾ ಇದ್ವಿ. ಅಷ್ಟರಲ್ಲಿ ಕ್ಯಾಬ್ ಕೂಡ ಬಂತು. ನಾವು ಹೊರಟಿದ್ದು MG ರೋಡ್ ಕಡೆ. ಹಾಗೆ ಕ್ಯಾಬಲ್ಲಿ ಒಂದು ಸ್ಮಾಲ್ ಸ್ಲೀಪ್ ಕೂಡ ಆಯಿತು. ಕಣ್ಬಿಟ್ಟು ನೋಡೋ ಅಷ್ಟರಲ್ಲಿ MG ರೋಡ್ ಕೂಡ ಬಂದಿತ್ತು. MG ರೋಡ್ ಫುಲ್ ಕಲರ್ಫುಲ್ಲಾಗಿ ಕಾಣಿಸ್ತಾ ಇತ್ತು. ಏನು ಶಾಪಿಂಗ್ ಮಾಡೋದು ಅಂತ ನೋಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಶಾಪಿಂಗ್ಗೂ ಮುಂಚೆನೇ ಫಸ್ಟ್ ಏನಾದರೂ ತಿನ್ಕೊಂಡು ಬಿಡೋಣ ಅಂತ ನೋಡ್ತಾ ಇದ್ದೀವಿ. ಏನು ತಿನ್ನೋದು ಅಂತ ನೋಡ್ತಿದ್ದಂಗೆ ಗೋಲ್ಗಪ್ಪ ಕಣ್ಣಿಗೆ ಕಾಣಿಸ್ತು. ಗೋಲ್ಗಪ್ಪ ತಿನ್ಕೊಂಡು ಹಾಗೇ ಹೊರಡ್ತಾ ಇದ್ವಿ. ಅಷ್ಟರಲ್ಲಿ ಮಳೆ ಸ್ಟಾರ್ಟ್ ಆಗೋಯ್ತು. ಮಳೆ ಬರ್ತಿರೋದ್ರಿಂದ ಟ್ರಾಫಿಕ್ ಅಂತೂ ತುಂಬಾ ಇತ್ತು. ಹಾಗಾಗಿ ನಾವು ಕೂಡ ಮೆಟ್ರೋನೇ ಚೂಸ್ ಮಾಡ್ಕೊಂಡು ಮೆಟ್ರೋಗೆ ಹೊರಟ್ವಿ. ಮಳೆ ನಿಲ್ತಿದ್ದಂಗೆ ನಾವು ನೆಕ್ಸ್ಟ್ ಪ್ಲ್ಯಾನ್ ಮಾಡಿದ್ದೆ ಓರಿಯನ್ ಮಾಲ್ಗೆ. ಮೆಟ್ರೋ ಹತ್ಕೊಂಡು ಸೀದಾ ಓರಿಯನ್ ಮಾಲ್ಗೆ ಬಂದ್ವಿ. ಮಳೆ ಬಂದಿರೋದ್ರಿಂದ ವ್ಯೂ ಪಾಯಿಂಟ್ ಅಂತೂ ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು. ಮಳೇಲಿ ಸ್ವಲ್ಪ ಎಂಜಾಯ್ ಮಾಡಿ ಮಾಲ್ ಇನ್ಸೈಡ್ ಹೋದ್ವಿ. ಫುಲ್ ಎಲ್ಲ ಸುತ್ತಾಡಿಕೊಂಡು ನೆಕ್ಸ್ಟ್ ಫೈನಲಿ ಮನೆಗೆ ಹೋಗ್ಬೇಕು ಅಂತ ಹೇಳಿ ಹೊರಟ್ವಿ. ಮನೆಗೆ ಬರ್ತಿದ್ದಂಗೆ ನನ್ನ ಹಸ್ಬೆಂಡ್ ಫ್ರೆಂಡ್ ವೈಫ್ ಬರ್ತ್ಡೇ ಇರೋದ್ರಿಂದ ಅವ್ರಿಗೆ ಫುಲ್ ಸರ್ಪ್ರೈಸ್ ಕೊಡೋಣ ಅಂತ ಹೇಳಿಬಿಟ್ಟು ಅರೇಂಜ್ ಮಾಡ್ಕೊಳ್ತಾ ಇದ್ದೀವಿ. ಹಾಗೆ ಸಿಂಪಲ್ಲಾಗಿ ಡೆಕೋರೇಷನ್ ಕೂಡ ಅರೇಂಜ್ ಆಯಿತು. ಮನೆಯಲ್ಲೇ ಸೆಲೆಬ್ರೇಷನ್ ಮಾಡಬೇಕು ಅಂತ ಹೇಳಿ ಸಡನ್ನಾಗಿ ಪ್ಲ್ಯಾನ್ ಆಯಿತು. ಮಳೆ ಬರ್ತಿರೋದ್ರಿಂದ ಆಚೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ಮನೆಯಲ್ಲೇ ಎಲ್ಲ ಡೆಕೋರೇಷನ್ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ವಿ. ಅವರು ಫುಲ್ ಡೀಪ್ ಸ್ಲೀಪಲ್ಲಿ ಹೋಗಿದ್ರು. ಅವ್ರಿಗೆ ಸ್ವಲ್ಪನೂ ಪ್ಲ್ಯಾನೇ ಇರಲಿಲ್ಲ. ನೀವೇ ನೋಡಿ ಅವರೆಷ್ಟು ಸರ್ಪ್ರೈಸ್ ಆದರು ಅಂತ ಹೇಳಿ. ಎಕ್ಸಾಕ್ಟ್ 12ಗೆ ಅವ್ರಿಗೆ ಎದ್ದೇಳಿಸ್ಬಿಟ್ಟು ಎಲ್ಲರೂ ಸೇರ್ಕೊಂಡು ಅವ್ರಿಗೆ ವಿಶ್ ಮಾಡಿ ಸರ್ಪ್ರೈಸ್ ಕೂಡ ಕೊಟ್ವಿ. ಅವರಂತೂ ಈ ಸರ್ಪ್ರೈಸ್ ನೋಡಿ ತುಂಬಾ ಖುಷಿ ಆದರು. ಹಾಗೆ ಅವ್ರಿಗೆಲ್ಲರೂ ವಿಶ್ ಮಾಡಿಬಿಟ್ಟು ಕೇಕ್ ಕೂಡ ಕಟ್ ಮಾಡಿಸಿದ್ದಾಯಿತು. ಹಾಗೆಯೇ ಎಲ್ಲರದ್ದು ಒಂದು ಸ್ಮಾಲ್ ಫೋಟೋ ಸೆಷನ್ ಕೂಡ ಆಯಿತು. ಇವತ್ತು ಡೇ ಫುಲ್ ಎಲ್ಲರೂ ಸೇರ್ಕೊಂಡು ಮಸ್ತಾಗಿ ಎಂಜಾಯ್ ಮಾಡಿದ್ವಿ. ಎಲ್ಲ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಮಲಗಬೇಕು ಅಂತೇಳಿ ಹೊರಡ್ವಿ. ಇದಾಗಿತ್ತು ನಮ್ಮ ಇವತ್ತಿನ ಡೈಲಿ ವ್ಲಾಗ್.